ಮೈಸೂರು ಕೊಡಗು ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಪ್ರಚಾರ ಕಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪುತ್ರನ ಅಬ್ಬರದ ಪ್ರಚಾರ. ಬಿಜೆಪಿಗಿಂತಲೂ ನಮ್ಮ ಅಭ್ಯರ್ಥಿ ಲಕ್ಷ್ಮಣ್ ಉತ್ತಮ ಅಂತ ಯತೀಂದ್ರ ಹೇಳ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಯದುವೀರ್ ವಿರುದ್ಧ ಯತೀಂದ್ರ ಕಿಡಿಕಾರಿದ್ದಾರೆ. ಯದುವೀರ್ ರಾಜಮನೆತನದವರು, ಯದುವೀರ್ ದಂತದ ಗೋಪುರದಂತೆ ಇದ್ದವರು. ಯದುವೀರ್ಗೆ ಯಾವತ್ತೂ ಜನರ ಮಧ್ಯೆ ಇದ್ದು ಗೊತ್ತಿಲ್ಲ. ನೀವ್ಯಾರು ಅರಮನೆ ಮುಂದೆ ಹೋಗಿ ನಿಂತುಕೊಳ್ಳಲು ಆಗಲ್ಲ. ಕಾರ್ಯಕರ್ತರೇ ಒಡೆಯರ ಭೇಟಿ ಮಾಡೋದಕ್ಕೆ ಆಗಲ್ಲ. ಇನ್ನು ಜನಸಾಮಾನ್ಯರು ಯದುವೀರ ಭೇಟಿ ಮಾಡೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಾರೆ. ಅಭ್ಯರ್ಥಿಯ ದೃಷ್ಟಿಯಿಂದಲೂ ಕಾಂಗ್ರೆಸ್ ಒಳ್ಳೆಯವರನ್ನೇ ಕಣಕ್ಕಿಳಿಸಿದೆ. ಜನಪರ ಹೋರಾಟ ಮಾಡುವ ಎಂ ಲಕ್ಷ್ಮಣ್ಗೆ ಮತ ಹಾಕಿ ಗೆಲ್ಲಿಸಿ ಅಂತ ಪ್ರಚಾರ ಮಾಡ್ತಿದ್ದಾರೆ. ಪಕ್ಷದ ಅಭ್ಯರ್ಥಿ ಇದಾರಲ್ಲ, ಅವ್ರು ರಾಜಮನೆತನದವರು, ದಂತ ಗೋಪುರದಲ್ಲಿ ಇರುವಂತವ್ರು. ಅವ್ರಿಗೆ ಯಾವತ್ತೂ ಕೂಡ ಜನರ ಮಧ್ಯೆ ಇದ್ದು ಗೊತ್ತಿಲ್ಲ, ಜನರ ಮಧ್ಯೆ ಓಡಾಡ ಗೊತ್ತಿಲ್ಲ, ಜನರ ಸಮಸ್ಯೆಗಳು ಗೊತ್ತಿಲ್ಲ. ನೀವು ಯಾರು ಕೂಡ ಅವ್ರು ಹೋಗಿ ಅರಮನೆ ಬಾಗಿಲಲ್ಲಿ ನಿಂತ್ಕೊಳಕ್ ಆಗೋದಿಲ್ಲ. ಅವ್ರ ಕಾರ್ಯಕರ್ತರೇ ಹೋಗಿ ಭೇಟಿ ಮಾಡಕ್ಕಾಗಲ್ಲ, ಜನಸಾಮಾನ್ಯರಲ್ಲಿ ಹೋಗಿ ಭೇಟಿ ಮಾಡಕ್ಕಾಗತ್ತೆ. ಹಾಗಾಗಿ ಯಾರು ಪಾಪ ನಿಮ್ ಸಮಸ್ಯೆಗಳನ್ನ ಹಾಕೊಂಡು ನಿಮಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಅಭ್ಯರ್ಥಿ ವೋಟ್ ಹಾಕ್ಬೇಕು. ಅದು ಎಂ ಲಕ್ಷ್ಮಣ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಸೊ ಹಾಗಾಗಿ ಅಭ್ಯರ್ಥಿ ದೃಷ್ಟಿಯಿಂದ ನೋಡಿದ್ರು ಕೂಡ ನಮ್ಮ ಅಭ್ಯರ್ಥಿ ಎಲ್ಲರಿಗಿಂತ ಉತ್ತಮರಾಗಿದ್ದಾರೆ. ಅವ್ರು ವೋಟ್ ಹಾಕ್ಬೇಕು. ಆ ಕೆಲಸ ನೀವೆಲ್ಲ ಮಾಡ್ತೀರಿ ಅಂತ ಹೇಳಿ ತಿಳ್ಕೊಂಡು ನಿಮ್ಮೆಲ್ಲರೂ ಕೈ ಮುಗಿದು ಮಮ್ಮೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಅಭ್ಯರ್ಥಿಗೆ ಹಸ್ತದ ಗುರುತಿಗೆ ವೋಟ್ ಹಾಕಿ ಅಂತ ಕೇಳ್ಕೊಂಡು ನನ್ನ ಮಾತುಗಳನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.